ಇವತ್ತು ಫಿಫ್ತ್ ಪ್ರಾಬ್ಲಮ್ ಸಾಲ್ವ್ ಮಾಡುವ. ಫ್ರ್ಯಾಕ್ಷನ್ ಬಿಕಮ್ಸ್ 9/11 if 2 is added to both the numerator and the denominator. If 3 is added to both the numerator and the denominator, it becomes 5/6. Find the fraction. ಸೊ ಈಗ ಕ್ವೆಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಹೋಗಿ. ಸೊ ಈಗ ಲೆಟ್ ದ ಫ್ರ್ಯಾಕ್ಷನ್ ಬಿ x/y ಅಂತ ಇಟ್ಕೊಳ್ಳುವ. ಅರ್ಥ ಆಯ್ತಾ? ಗೊತ್ತಿಲ್ಲ ಅಲ್ವಾ ನಮಗೆ ಯಾವ ಫ್ರ್ಯಾಕ್ಷನ್, ಇದನ್ನೇ ಈಗ ಕಂಡುಹಿಡಿಬೇಕು. ನಮಗೆ ಫ್ರ್ಯಾಕ್ಷನ್ ಕಂಡುಹಿಡಿಬೇಕು, ಅದನ್ನು ನಾವು x/y ಅಂತ ಇಟ್ಕೊಳ್ಳುವ. ಸೊ ಈಗ ಫಸ್ಟಿಗೆ ಕ್ವೆಶನಲ್ಲಿ ಏನಿತ್ತು, ಆ್ಯಡ್ 2 to both numerator and denominator which becomes 9/11 ಅಂತ ಇತ್ತು ಅಲ್ವಾ. By adding to this fraction 2 both numerator and denominator, it becomes 9/11 ಅಂತ ಇತ್ತು ಅಲ್ವಾ ಕ್ವೆಶನ್. ಸೊ ಆವಾಗ ಈ ಫ್ರ್ಯಾಕ್ಷನ್ಗೆ ಬೋತ್ ನ್ಯೂಮರೇಟರ್ ಎರಡಕ್ಕೂ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ, 2 ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನ್ಯೂಮರೇಟರ್ ಡಿನಾಮಿನೇಟರ್ +2 is equal to 9/11 ಆಯಿತು. ಸೊ ಇದು ನಮಗೆ ಫಸ್ಟ್ ಇಕ್ವೇಷನ್ ಸಾಲ್ವ್ ಮಾಡಲಿಕ್ಕೆ ಆಯಿತು. ಈಗ ಸೆಕೆಂಡ್ ಇಕ್ವೇಷನಿಗೆ ಏನು ಬಂತು, ಸೆಕೆಂಡ್ ಇಕ್ವೇಷನಲ್ಲಿ ಅವ್ರು ಹೇಳಿದ್ದಾರೆ ಟು ದ ಗಿವನ್ ಫ್ರ್ಯಾಕ್ಷನ್ ಆ್ಯಡ್ 3 ಅಂತ ಹೇಳಿದ್ದಾರೆ ಫಾರ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ವಿಚ್ ಬಿಕಮ್ಸ್ 5/6 ಅಂತ ಹೇಳಿದ್ದಾರೆ ಅಲ್ವಾ. ಸೊ ಬೋತ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ 3 ಆ್ಯಡ್ ಮಾಡಿದರೆ ಆಯಿತು. ಅರ್ಥ ಆಯ್ತಾ? ಸೊ ಇದು ನಮ್ಮದು ಸೆಕೆಂಡ್ ಇಕ್ವೇಷನ್ಗೆ ಸಾಲ್ವ್ ಮಾಡಲಿಕ್ಕಾಯಿತು. ಇವೆರಡನ್ನು ಹೀಗೆ ನಮಗೆ ಸಾಲ್ವ್ ಮಾಡಲಿಕ್ಕಾಗಲ್ಲ ಅಲ್ವಾ. ಸೊ ಇದನ್ನು ಸಿಂಪ್ಲರ್ ಫಾರ್ಮಿಗೆ ತರುವ. ಸೊ ಅದು ಹೇಗೆ ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡುವ. ಸೊ ಈಗ ಫಸ್ಟ್ ಇಕ್ವೇಷನ್ ಹೀಗೆ ಇತ್ತಲ್ವ, ಅದನ್ನು ಈಗ ನಾನು ಅದು 11 ಈಚೆ ಬರುತ್ತೆ, 11 ಇಲ್ಲಿ ಮೇಲೆ ಹೋಗುತ್ತೆ, ಇದು ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತೀವಲ್ವ, ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಆಯಿತು. ಇದನ್ನು ಇದಕ್ಕೂ ಕ್ರಾಸ್ ಮಲ್ಟಿಪ್ಲೈ. ಅರ್ಥ ಆಯ್ತಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 11 ಅಲ್ಲಿ ಹೋಗುತ್ತೆ, ಈಗ 11 ಇಲ್ಲಿ ಬಂತು, x+2. ಅರ್ಥ ಆಯ್ತಲ್ವ? ಇದು ಈ ಸ್ಟೆಪ್ x+2. ಆಮೇಲೆ ಈ y+2 ಇಲ್ಲಿ ಬರುತ್ತೆ, 9 × y+2 ಆಯಿತು. ಅರ್ಥ ಆಯ್ತಲ್ವ? ಈ ಸ್ಟೆಪ್ ಅರ್ಥ ಆಯ್ತಲ್ವ? ಆಮೇಲೆ ಈಗ ಮಲ್ಟಿಪ್ಲೈ ಮಾಡಿ. 11 × x is 11x ಪ್ಲಸ್ 11 2s 22 ಇಲ್ಲಿ ಬಂತು. ಆಮೇಲೆ 9 × y is 9y ಪ್ಲಸ್ 9 2s 18 ಇಷ್ಟು ಸಿಕ್ತು ಅಲ್ವಾ. 9x ಇಲ್ಲಿದೆ, 11x ಇಲ್ಲಿದೆ, 9y ಈಚೆ ತನ್ನಿ, ಪ್ಲಸ್ ಇದ್ದಿದ್ದು ಈಚೆ ಬರೋ -9y ಆಯಿತು. ಆಮೇಲೆ ಇಲ್ಲಿ 18 ಹಾಗೆ ಇದೆ, ಈ +22 ಈಚೆ ಬರುವಾಗ ಏನಾಗುತ್ತೆ, -22 ಆಗುತ್ತೆ. ಅರ್ಥ ಆಯ್ತಲ್ವ? ಸೊ ಈಗ 11x - 9y ಹಾಗೆ ಇರುತ್ತೆ. ಈಗ ಇವೆರಡು ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 18 - 22 ಎಷ್ಟಾಗುತ್ತೆ, -4 ಆಗುತ್ತೆ. ಯಾಕಂದರೆ ಗ್ರೇಟರ್ ನಂಬರ್ ಸಿಂಬಲ್ ಇಸ್ -4 ಆಯಿತು. ಅರ್ಥ ಆಯ್ತಲ್ವ? ಸೊ ದಿಸ್ ಈಸ್ ಅವರ್ ಫಸ್ಟ್ ಇಕ್ವೇಷನ್. ಸೊ ಈಗ ಸೆಕೆಂಡ್ ಇಕ್ವೇಷನ್ ಡಿರೈವ್ ಮಾಡಬೇಕಾದ್ರೆ ಇದರಲ್ಲಿ ಡಿರೈವ್ ಮಾಡುವ ಅಲ್ವಾ. ಸೊ ಇದನ್ನು ಈಗ ಇದು ಹಾಗೆ ಸೇಮ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಈಗ 6 ಇಲ್ಲಿ ಬರುತ್ತೆ, 6 × x + 3, ಆಮೇಲೆ 5 × y + 3 ಆಗುತ್ತೆ. ಅರ್ಥ ಆಯ್ತಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ನಾನು ಹೇಳ್ತೀನಿ. ಸೊ ಅದು ಮಾಡಿದಾಗ ಇಷ್ಟು ಸಿಗುತ್ತೆ. ಸೊ ಈಗ 6 ಇದಕ್ಕೆ ಮಲ್ಟಿಪ್ಲೈ ಮಾಡಿ. 6 × x is 6x ಪ್ಲಸ್ 6 3s 18, ಆಮೇಲೆ ಇಲ್ಲಿ is equal to 5 × y is 5y ಪ್ಲಸ್ 5 3s 15. ಅರ್ಥ ಆಯ್ತಲ್ವ? ಸೊ ಈಗ ಇಲ್ಲಿ 6x ಹಾಗೆ ಇರುತ್ತೆ, ಆಮೇಲೆ 5y ಈಚೆ ಬಂದರೆ ಏನಾಗುತ್ತೆ, ಇಲ್ಲಿ ಪ್ಲಸ್ ಇದ್ದಿದ್ದು -5y ಆಯಿತು. ಸೊ ಈಗ 15 ಹಾಗೆ ಇದೆ, ಇಲ್ಲಿ +18 ಇದ್ದಿದ್ದು ಈಚೆ ಬರುವಾಗ -18 ಆಯಿತು. ಸೊ ಈಗ 6x - 5y ಹಾಗೆ ಇದೆ, 15 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 15 - 18 ಎಷ್ಟಾಗುತ್ತೆ, -3 ಆಗುತ್ತೆ. ಬಿಕಾಸ್ ಗ್ರೇಟರ್ ಸಿಂಬಲ್ ಇಸ್ ಮೈನಸ್.
-3 ಆಯಿತು. ಸೊ ಇದು ನಮ್ಮ ಸೆಕೆಂಡ್ ಇಕ್ವೇಷನ್ ಆಯಿತು. ಸೊ ಈಗ ಫಸ್ಟ್ ಇಕ್ವೇಷನ್ ಏನು 11x - 9y = -4. ಆಮೇಲೆ ಸೆಕೆಂಡ್ ಇಕ್ವೇಷನ್ 6x - 5y = -3 ಆಯಿತು. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು, ಫ್ರಮ್ ಇಕ್ವೇಷನ್ 2. ಈಗ ಇಕ್ವೇಷನ್ 2 ಇದು ಸಿಂಪ್ಲರ್ ನಾನು ಹೇಳಿದ್ದೀನಿ, ಯಾವ್ದು ಸಿಂಪಲ್ ಆಗಿದೆ ಅದನ್ನು ಸಬ್ಸ್ಟಿಟ್ಯೂಷನ್ಗೆ ತೊಗೊಳ್ಳಿ ಅಂತ ಹೇಳಿದ್ದೆ ಅಲ್ವಾ. ಸೊ ಇವೆರಡರಲ್ಲಿ ಈಗ ಇಕ್ವೇಷನ್ 2 ಸಿಂಪಲ್ ಆಗಿದೆ. ಸೊ ಇದನ್ನು ನಾವು ಸಬ್ಸ್ಟಿಟ್ಯೂಷನ್ಗೆ ತೊಗೊಳ್ತೇವೆ. ಸೊ ಈಗ ಏನಿದೆ ಇಕ್ವೇಷನ್ 2, 6x - 5y = -3 ಇದೆ ಅಲ್ವಾ. ಸೊ ಇದನ್ನು 6x ಹಾಗೆ ಇಟ್ಕೊಳ್ಳಿ, -3 ಇಲ್ಲಿ = ಆದಮೇಲೆ ಹಾಗೆ ಇದೆ. ಈ -5y ಇದೆಯಲ್ಲ ಇದು ಈಚೆ ಬರುತ್ತೆ, -5y ಇದ್ದಿದ್ದು ಈಚೆ ಬಂದಾಗ ಏನಾಗುತ್ತೆ +5y ಆಯಿತು ಅಲ್ವಾ. ಸೊ ಈಗ ದೇರ್ಫೋರ್ x = ಏನಾಯಿತು -3y -3 + 5y. ಈ 6 ಇಲ್ಲಿ ಕೆಳಗಡೆ ಬಂದು ಮಲ್ಟಿಪ್ಲೈ ಇದ್ದಿತ್ತು ಏನಾಯಿತು ಈಚೆ ಬರುವಾಗ ಡಿವಿಷನ್ ಆಯಿತು, /6. ಅರ್ಥ ಆಯ್ತಾ. ಸೊ ಎಕ್ಸ್ ವ್ಯಾಲ್ಯೂ ಎಕ್ಸ್ ಎಷ್ಟು ಸಿಕ್ತೀಗ, x = -3 + 5y/6. ದಿಸ್ ಈಸ್ ಅವರ್ ಥರ್ಡ್ ಇಕ್ವೇಷನ್. ಅರ್ಥ ಆಯ್ತಲ್ಲ ಥರ್ಡ್ ಇಕ್ವೇಷನ್ ಹೇಗೆ ಡಿರೈವ್ ಆಯಿತು ಅಂತ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಸ್ಟಿಟ್ಯೂಟ್ 3 in 1 ಅಂತ ಇದೆ ಅಲ್ವಾ. ಸೊ ಈಗ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ, ಆವಾಗ ನಿಮಗೆ ಕನ್ಫ್ಯೂಷನ್ ಇರಲ್ಲ. ಈ ಥರ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದರೆ ಕ್ಲೀನಾಗಿ ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಲ್ವ, ನಾನು ಹೇಳಿದ್ದೀನಿ ಸ್ಟಾರ್ಟಿಂಗಿಂದ ಸ್ಟೆಪ್ಪಲ್ಲೇ ಮಾಡಿ. ಮ್ಯಾಥ್ಸ್ ಯಾವಾಗಲೂ ಸ್ಟೆಪ್ ಬೈ ಸ್ಟೆಪ್ ಮಾಡಿದಾಗಲೇ ಈಚ್ ಸ್ಟೆಪ್ಪಿಗೆ ಮಾರ್ಕ್ಸು ಸಹ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ನಿಮ್ಗೆ ಕನ್ಫ್ಯೂಷನ್ಸೇ ಇರಲ್ಲ, ಆನ್ಸರ್ ಡಿರೈವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅರ್ಥ ಆಯ್ತಲ್ವ. ಸೊ ಈಗ ಸಬ್ಸ್ಟಿಟ್ಯೂಟ್ 3 in 1 ಅಂತ ಹೇಳಿದ್ವಿ. ಸೊ ಫಸ್ಟ್ ಇಕ್ವೇಷನ್ ಏನಿತ್ತು 11x - 9y = -4 ಅಂತ ಇತ್ತಲ್ವ. ಸೊ ಈಗ ಇಲ್ಲಿ x ಬದಲಿಗೆ 11 ಹಾಗೆ ಇರುತ್ತೆ, x ಬದಲಿಗೆ ನಮಗೆ ಇಕ್ವೇಷನ್ 3ರಲ್ಲಿ x ವ್ಯಾಲ್ಯೂ ಸಿಕ್ಕಿತ್ತಲ್ವ, ಏನಂತ -3 + 5y/6 ಅಂತ ಸಿಕ್ಕಿತ್ತು ಇಕ್ವೇಷನ್ 3 ಅಲ್ವಾ. ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡಿದರೆ ಆಯಿತು, ಎಕ್ಸ್ ಬದಲಿಗೆ ಅದನ್ನು ಹಾಕಿದರೆ ಆಯಿತು. ಆಮೇಲೆ -9y ಹಾಗೆ ಇರುತ್ತೆ = -4. ಅರ್ಥ ಆಯ್ತಲ್ವ ಈ ಸ್ಟೆಪ್ಪು. ಸೊ ಈಗ ನೆಕ್ಸ್ಟಿಗೆ ಏನು ಮಾಡೋದಂದರೆ ಇದಕ್ಕೂ ಡಿವೈಡ್ ಆಗೋಲ್ಲ, ಡಿವೈಡ್ ಆದರೆ ಡಿವೈಡ್ ಮಾಡ್ಬೋದು, ಇದಕ್ಕೂ ಡಿವೈಡ್ ಆಗೋಲ್ಲ. ಈಗ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಿ ಮೇಲಿದ್ದಕ್ಕೆ. ಸೊ 11 × 3 = 33, ಮೈನಸ್ ಸೈನ್ ಹಾಗೆ ಇರುತ್ತೆ, ಪ್ಲಸ್ × ಮೈನಸ್ ಇಸ್ ಮೈನಸ್. ಆಮೇಲೆ 11 × 5 = 55, ಪ್ಲಸ್ × ಪ್ಲಸ್ ಇಸ್ ಪ್ಲಸ್ ಹಾಗೆ ಇರುತ್ತೆ. ಆಮೇಲೆ 55y ಆಯ್ತು, ಇದು /6 ಹಾಗೆ ಇರುತ್ತೆ. ಈಗ -9y ಹಾಗೆ ಇದೆ = -4 ಹಾಗೆ ಇದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ನಾನು ಹೇಳಿದ್ದೀನಿ, ಇಲ್ಲಿ y ಇದೆ, ಇಲ್ಲೂ ಸಹ y ಇದೆ. ಆವಾಗ ಏನು ಮಾಡ್ತೇವೆ ನಾವು, ಈಗ ಇದಕ್ಕೂ ಆ್ಯಡ್ ಮಾಡಲಿಕ್ಕೆ ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಲಿಕ್ಕೆ ಆಗಲ್ಲ ಅಲ್ವಾ. ಸೊ ಆವಾಗ ನಾವು ಇದು ಹೋಲ್ ನಂಬರಿಗೂ ಫ್ರ್ಯಾಕ್ಷನಿಗೂ ಡಿವೈಡ್ ಮಾಡಲಿಕ್ಕಾಗಲ್ಲ. ಸೊ ಹೋಲ್ ನಂಬರನ್ನು ಫ್ರ್ಯಾಕ್ಷನ್ ಆಗಿ ಮಾಡ್ಕೊಳ್ಳೋ. ಅದಕ್ಕೆ ಏನು ಹೇಳಿದ್ದೆ ನಾನು, ಇದು ಇಲ್ಲಿ 6 ಇರೋದ್ರಿಂದ ಇದು /6 ಆಗಬೇಕಾದ್ರೆ ಇಲ್ಲಿ ×6 ಮಾಡ್ಕೊಳ್ಳಿ ಅಲ್ವಾ. ಸೊ ಇದನ್ನು 6ಇಂದ ಮಲ್ಟಿಪ್ಲೈ ಮಾಡಿಕೊಂಡಾಗ ಏನು ಸಿಗುತ್ತೆ, ಆವಾಗ ಇದು ಇಲ್ಲಿ ×6 ಮಾಡ್ಕೋತೇವೆ. ×6 ಮಾಡಿಕೊಂಡಾಗ ಏನು ಸಿಗುತ್ತೆ, -33 + 55y ಹಾಗೆ ಇದೆ. ಇಲ್ಲಿ 9 × 6 = 54, -54y/6 = -4 ಸಿಕ್ತು ಅಲ್ವಾ. ಸೊ ಈಗ ಇದು ಸಿಕ್ಕಿ ಆದಮೇಲೆ ಈಗ ಇಲ್ಲಿ y ಇದೆ ಅಲ್ವಾ. ಸೊ ಈಗ ಇದನ್ನು ಏನು ಮಾಡ್ತೇವೆ, ಪ್ಲಸ್ × ಮೈನಸ್ ಇಸ್ ಮೈನಸ್, -55y - 54y ಮಾಡ್ತೇವೆ ಅಲ್ವಾ. ಸೊ ಇದನ್ನು ಮಾಡಿದಾಗ 55 - 54 ಎಷ್ಟು 1 ಅಲ್ವಾ, 1y ಸಿಕ್ತು. ಇದು -33 ಹಾಗೆ ಇದೆ, 6 ಇಲ್ಲಿ ಹಾಗೆ ಇದೆ, -4 ಹಾಗೆ ಇದೆ.
ಇದು ಗೊತ್ತಾಯ್ತಲ್ಲ ಈ ಸ್ಟೆಪ್ಪು. ಸೊ ನೆಕ್ಸ್ಟ್ ಈಗ ಸ್ಟೆಪ್ ಏನು, -33 + y ಹಾಗೆ ಇರಲಿ. ಈ 6 ಈಚೆ ಬರುತ್ತೆ, ಈ ಡಿವಿಷನ್ ಇದ್ದಿದ್ದು ಈಚೆ ಬಂದರೆ ಏನಾಗುತ್ತೆ, ಇಲ್ಲಿ ಮಲ್ಟಿಪ್ಲೈಡ್ ಬೈ 6 ಆಯಿತು ಅಲ್ವಾ, ಇದು ಈಚೆ ಬಂತು. ಸೊ ಇಲ್ಲಿ ಬಂದಾಗ ಮಲ್ಟಿಪ್ಲೈ ಆಯಿತು, ಡಿವಿಷನ್ ಇದ್ದಿದ್ದು = ಇಂದ ಈಚೆ ಬಂದರೆ ಮಲ್ಟಿಪ್ಲೈ ಆಯಿತು ಅಲ್ವಾ, ಅದು ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಅದು ಈಗ -6 4 24 -24 ಬಂತಿರಲಿ, ಅರ್ಥ ಆಯ್ತಲ್ವ. ಸೊ ಈಗ -33 + y ಇದನ್ನು ಹಾಗೆ ಕೆಳಗೆ ಇಳಿಸ್ಕೊಳ್ಳಿ. ಸೊ ಈಗ ಇದಾದಮೇಲೆ ಈಗ y = ಈಗ y ಹಾಗೆ ಇರುತ್ತೆ, -24 ಇಲ್ಲಿ -24 ಹಾಗೆ ಇದೆ, -33 ಇಲ್ಲಿರೋದು ಇದು ಈಚೆ ಬಂದರೆ ಏನಾಗುತ್ತೆ +33, -33 ಇದ್ದಿದ್ದು ಈಚೆ ಬಂದಾಗ +33 ಆಯಿತು. ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, 24 - 33 ಎಷ್ಟಾಯಿತು, 9 ಆಯಿತು. +9 ಯಾಕೆ ಹೇಳಿ, ಗ್ರೇಟರ್ ನಂಬರ್ ಹ್ಯಾಸ್ ಗಾಟ್ ಪ್ಲಸ್ ಸಿಂಬಲ್, ಇಲ್ಲಿ ಗ್ರೇಟರ್ ನಂಬರಿಗೆ ಪ್ಲಸ್ ಸಿಂಬಲ್ ಇದೆ, +9 ಆಯಿತು. y = 9, ಅರ್ಥ ಆಯ್ತಲ್ವ, y ನಮಗೆ 9 ಸಿಕ್ತು. ಸೊ y ವ್ಯಾಲ್ಯೂ ಸಿಕ್ಕಿದ ಮೇಲೆ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಸ್ಟಿಟ್ಯೂಟ್ y ಇನ್ ಥರ್ಡ್ ಇಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡುವ. ಥರ್ಡ್ ಇಕ್ವೇಷನ್ ಏನು ಹೇಳುತ್ತೆ, x = -3 + 5y/6 ಅಂತ ಇತ್ತು ಥರ್ಡ್ ಇಕ್ವೇಷನ್ ಅಲ್ವಾ, ಅದಕ್ಕೆ y ವ್ಯಾಲ್ಯೂವನ್ನು ಹಾಕುವ ಈಗ. ಸೊ x = -3 + 5, y ಎಷ್ಟು 9 ಹಾಕಿದ್ದೇವೆ ಇಲ್ಲಿ /6, ಅರ್ಥ ಆಯ್ತಲ್ವಾ. ಸೊ = -3 + 9 5s 45, 45/6. therefore x = ಇದು ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, -45 - 3, 45 - 3 is 42, ಪ್ಲಸ್ ಸಿಂಬಲ್ ಬರುತ್ತೆ ಯಾಕೆಂದರೆ ಗ್ರೇಟರ್ ನಂಬರ್ ಹ್ಯಾಸ್ ಪ್ಲಸ್ ಇಲ್ಲಿ, ಆಮೇಲೆ ಇಲ್ಲಿ ಡಿವೈಡೆಡ್ ಬೈ 6 ಹಾಗೆ ಇರುತ್ತೆ. ಸೊ ಈಗ 6 1s 6 7s 42, x = 7. ಸೊ x ವ್ಯಾಲ್ಯೂ ಸಿಕ್ತು, y ವ್ಯಾಲ್ಯೂ ಸಿಕ್ತು, ಬೋತ್ x ಆ್ಯಂಡ್ y ವ್ಯಾಲ್ಯೂ ಸಿಕ್ಕಿದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು, ಸೊ therefore x = 7 ಆದರೆ y = 9 ಆದರೆ ಅವರದ್ದು ಫ್ರ್ಯಾಕ್ಷನ್ ಕೇಳಿದರು ಅಲ್ವಾ, ವಾಟ್ ಈಸ್ ದ ಫೈಂಡ್ ದ ಗಿವನ್ ಫ್ರ್ಯಾಕ್ಷನ್ ಅಂತ ಕೇಳಿದರು. ಸೊ ಈಗ ನಮ್ಮ ಫ್ರ್ಯಾಕ್ಷನ್ ಏನು, x/y ಅಂತ ತೊಗೊಂಡಿದ್ವಿ ನಾವು, ಫ್ರ್ಯಾಕ್ಷನ್ = ಅಲ್ವಾ, therefore x = 7 ಆದರೆ y = 9 ಆದರೆ ನಮ್ಮ ಫ್ರ್ಯಾಕ್ಷನ್ ಏನಾಯಿತು 7/9 ಆಯಿತು, ಅರ್ಥ ಆಯ್ತಲ್ವ ಇದಿಷ್ಟು. ಸೊ ಇಷ್ಟು ಸ್ಟೆಪ್ಸ್ ಮಾಡಲಿಕ್ಕಿದೆ ಇದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ಕರೆಕ್ಟ್ ನೀಟಾಗಿ ಈ ಥರ ಸ್ಟೆಪ್ಸ್ ಎಲ್ಲ ಮಾಡಿದರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.